ಅಂಬೇಡ್ಕರ್ ಬಗ್ಗೆ ಇದ್ದಂಥ ಒಂದು ಚಿಂತನೆ, ಇಲ್ಲೊಂದು ಭಾವನೆಯನ್ನು ಮಾಡಬೇಕಂತ ಈ ಸಂಘ ಸಂಸ್ಥೆಗಳು ನಿರಂತರ ಹೋರಾಟವನ್ನು ಮಾಡಿಕೊಂಡು ಬಂದ ಫಲ ಇವತ್ತು ಈ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ 11.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರಲ್ಲಿ ಮಹದೇವಪ್ಪನವರು ಸುಮಾರು 9 ಕೋಟಿವರೆಗೂ ಕೊಟ್ಟಿದ್ದಾರೆ, ಅತಿ ಹೆಚ್ಚು ಹಣ ಕೊಟ್ಟಿದ್ದಾರೆ. ಆಂಜನೇಯವರು 2.5 ಕೋಟಿ ಕೊಟ್ಟಿದ್ದಾರೆ. ಕೃಷ್ಣಾರೆಡ್ಡಿಯವರು MLA ಆಗಿದ್ದರೆ 1 ಕೋಟಿ ಕೊಟ್ಟಿದ್ದಾರೆ. DMFT 1 ಕೋಟಿ ಕೊಟ್ಟಿದೆ. ಸುಧಾಕರ್ ಅವರು MLA ಅವರ ನೇರ ಎಮ್ಮೆಂಟ್ನಿಂದ 1,60,00,000 ರೂಪಾಯಿ ಕೊಟ್ಟಿದ್ದಾರೆ. ಸರ್ಕಾರ ಮುಖ್ಯಮಂತ್ರಿಗಳು ಇದೇ ಇಲಾಖೆಯ ಹಣದಿಂದ ಒಟ್ಟಿಗೆ ಕೊಟ್ಟು 5 ಕೋಟಿ ಕೊಟ್ಟಾರೆ. 20 ಕೋಟಿ 50 ಲಕ್ಷ. ಇದು ಸುಮಾರು 20-30 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಪಂಚವಾರ್ಷಿಕ ಏನಿಲ್ಲ, 5-6 ಪಂಚವಾರ್ಷಿಕ ಯೋಜನೆಗಳ ಬಿಲ್ಡಿಂಗ್ ಇದೆ. ಆದರೆ ಕಟ್ಟಕಡೆಗೆ ಸುಧಾಕರ್ ಅವರ ತೀರ್ಮಾನ ಮಾಡುವಂಥ ಪರಿಸ್ಥಿತಿ ಇದೆ. ಇದೆಲ್ಲ ಸೇರಿ ಮಾಡಿದ್ರು ಕೂಡ ಕಟ್ಟಕಡೆ ಮನಸ್ಸು ಮಾಡಿ ಇದನ್ನು ಮಾಡೇ ತೀರ್ಬೇಕಂತ ಒಂದು ತೀರ್ಮಾನವನ್ನು ಮಾಡಿ ಅದು ವಿಶೇಷವಾಗಿ ಸುಸಜ್ಜಿತವಾಗಿ ಎಲ್ಲ ರೂಪದಲ್ಲಿ ಕೂಡ ಸದುಪಯೋಗ ಆಗಬೇಕು. ಒಂದು ಸಮುದಾಯ ಭವನ ಕಟ್ಟಿದರೆ, ಒಂದು ಅಂಬೇಡ್ಕರ್ ಭವನ ಕಟ್ಟಿದರೆ, ಒಂದು ಜಗಜೀವನ ಭವನ ಕಟ್ಟಿದರೆ ಅದು ರಾಜ್ಯದಲ್ಲಿ ಸಾಕಷ್ಟು ಉಪಯೋಗಗಳು ಆಗಿಲ್ಲ. ನಾನು ಸಾಕಷ್ಟು ಕಡೆ ನೋಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಆಂಜನೇಯವರು ಸಾಕಷ್ಟು ಹಣ ಕೊಟ್ಟಿದ್ದಾರೆ, ಮಹದೇವಪ್ಪನವರು ಕೊಟ್ಟಿದ್ದಾರೆ. ಆದರೆ ಈ ರೀತಿ ಆ ಮಕ್ಕಳಿಗೆ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋ ರೀತಿಯಲ್ಲಿ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಟ್ಟಿರೋದು ಬಹುತೇಕ ರಾಜ್ಯದಲ್ಲಿ ಇದೆ ಮೊದಲನೇದು ಅಂತ ನಾನು 20 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಸದುಪಯೋಗ ನಿಜವಾಗಲೂ ಇಲ್ಲಿ ಆಗೋ ರೀತಿ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಸುಧಾಕರ್ ಅವರಿಗೆ ಧನ್ಯವಾದಗಳನ್ನು. ಇಲಾಖೆಯಲ್ಲಿ ಮಹದೇವಪ್ಪನವರು ಸಾಕಷ್ಟು ಬದಲಾವಣೆ ತರಬೇಕಂತ ಭಾಳ ಕೆಲಸ ಮಾಡಿದ್ದಾರೆ. ಅವರು ಮಾಡಿರುವಂಥ ಕೆಲಸಗಳನ್ನು ನಾನು ಮುಂದುವರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಹೇಳಿದಂಗೆ ನಾವೆಲ್ಲ ಭೂಮಿ 275 ಭಾಗ ಜನ ಭೂಮಿ ಇಲ್ಲ, ಕೊಟ್ಟಿದ್ದನ್ನು ಮಾರ್ಕೆಟ್ ಆಗಿದೆ. ಇನ್ನು ಉಳಿದಿರೋದೊಂದೇ ಅದಾದರೆ ವಿದ್ಯಾಭ್ಯಾಸ. ಭಾರತ ಸರ್ಕಾರದಲ್ಲಿ ನಾನು ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಇತ್ತು. ಏನು ರಾಜೀವ್ ಗಾಂಧಿ ಅವರಿದ್ದಾಗ ನರಸಿಂಹರಾವ್ ಅವರು ಮಾನವ ಸಂಪನ್ಮೂಲ ಸಚಿವರಾಗಿದ್ದಾಗ ನವೋದಯ ಶಾಲೆಗಳನ್ನು ತೆಗೆದರು. ನಮ್ಮಲ್ಲಿ ಕೂಡ ಇವತ್ತೇನಿದೆ ಈಗ ಹೈಸ್ಕೂಲ್. ಅದಾದಮೇಲೆ ಮತ್ತೆ ನಾವು ಚಿಂತಾಮಣಿಯಲ್ಲಿ ಬೇರೆ ನಾನು ಬಂದಮೇಲೆ ಇನ್ನೊಂದು ನವೋದಯ ಶಾಲೆಯನ್ನು ಅದೇ ಥರದಲ್ಲಿ ಇಡೀ ರಾಷ್ಟ್ರದಲ್ಲಿ ಮಾಡಬೇಕು. ಈ ಬಡ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದೊಂದು ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಆಗ ಸೀತಾರಾಮ್ ಕೇಸರವರು ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ನಾನು ಅದರಲ್ಲಿ ಒಂದು ಕಮಿಟಿಯ ಸದಸ್ಯನಾಗಿ ನಿರಂತರವಾಗಿ ನಾನು ಅಲ್ಲಿ ಕೆಲಸ ಮಾಡಿದೆ. ರಾಜ್ಯಗಳಿಗೆ ಸುತ್ತೋಲೆಯನ್ನು ಕೊಟ್ಟು ಅದೇ ರೀತಿಯಲ್ಲಿ ಪ್ರತಿ ರಾಜ್ಯದಲ್ಲಿ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಾಗ್ಬೋದು, ಮೊರಾರ್ಜಿ ದೇಸಾಯಿ ಹೆಸರಾಗ್ಬೋದು, ಬಾಬಾ ಜಗಜೀವನರಾಮ್ ಹೆಸರಾಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಾಗ್ಬೋದು, ಇವು ನಮ್ಮಲ್ಲಿ ಇಟ್ಕೊಂಡಿದ್ವಿ. ಆದರೆ ಅಲ್ಲಿ ಮೂಲ ಉದ್ದೇಶ ಇತ್ತಂದರೆ ಬ್ಯಾಕ್ವರ್ಡ್ ಕ್ಲಾಸ್, ಶೆಡ್ಯೂಲ್ ಕ್ಯಾಸ್ಟ್, ಮೈನಾರಿಟೀಸ್ ಇವರಿಗೆ ಹೆಸರು ಬೇರೆ ಬೇರೆ ಇಟ್ಕೊಂಡಿದ್ವಿ. ಇವರು ಆರ್ಥಿಕವಾಗಿ ಹಿಂದುಳಿದವರಂದರೆ ವಿದ್ಯೆಯಲ್ಲಿ ಬಹಳಷ್ಟು ಹಿಂದುಳಿದ್ರು. ಆ ಉದ್ದೇಶದಿಂದ ಈ ಶಾಲೆಗಳು ಮಾಡಿದಾಗ ಈ ಸಮಾಜದಲ್ಲಿ ಎಲ್ಲರೂ ಮಿಳಿತವಾಗಿ ಬಾಳಬೇಕು ಅಂತೇಳಿ 75% SC ST ಆದರೆ 25% ಬೇರೆ ಇತರರು ಅದರಲ್ಲಿ ಯಾರು ಹಿಂದುಳಿದಿರ್ತಾರೆ ಅವ್ರಿಗೆ ಕೊಡಬೇಕಂತ ಒಂದು ಕಾನೂನನ್ನು ಮಾಡಿ
ಇದನ್ನು ಇಡೀ ಭಾರತ ದೇಶದಲ್ಲಿ ಇದು ಮಾಡಬೇಕಾದ್ರೆ ಆಗ ಸಿದ್ದರಾಮಯ್ಯ ಉಳಿದಂಥ ಕಾಲದಲ್ಲಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಈ ಒಂದು ವಿಶೇಷವಾದ ವಿಷಯ ಮಾಡಿದ್ದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಬಹಳ ಚೆನ್ನಾಗಿ, ನಮ್ಮಲ್ಲಿ ಅದಕ್ಕಿಂತ ಚೆನ್ನಾಗಿ ಆಂಜನೇಯವರು ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಡಿದಂಥ ಕೆಲಸ ಮರೆಯೋದು. ನಾನು ಈ ಶಾಲೆಗಳನ್ನು ಹೋಬಳಿ ಮಟ್ಟಕ್ಕೆ ಮಾಡಲೇಬೇಕು ಅಂತ ಒತ್ತಾಯ ಮಾಡಿ, ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರ ಅಲ್ಲದೆ ಗೌರಿಬಿದನೂರವರೆಗೂ ಕೂಡ 20ರಿಂದ 30 ಹೋಬಳಿಗೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲನ್ನು ಆಂಜನೇಯರಿಂದ ಪ್ರಾರಂಭ ಮಾಡಿದ್ವಿ. ಅದನ್ನು ಪೂರ್ತಿ ಆವಾಗ ಮಾಡೋಕ್ಕಾಗಲಿಲ್ಲ. ಆಮೇಲೆ ಬಂದಂಥ ಮಂತ್ರಿಗಳ ಜೊತೆಗೆ ಮಹದೇವಪ್ಪನವರು ಬಂದ ಮೇಲೆ ಕೂಡ ಕೆಲವು ಇನ್ನೂ ಬಾಡಿಗೆ ಇದರಲ್ಲೇ ನಡೀತಾ ಇದೆ, ಕೆಲವು ಕಂತೂ ಕಟ್ಟಡವನ್ನು ಕೊಟ್ಟಿದ್ದಾರೆ. ಇನ್ನೂ ಸುಮಾರು 100ಕ್ಕಿಂತ ಹೆಚ್ಚು ಕಟ್ಟಡಗಳು ಪ್ರಾರಂಭ ಆಗಿದೆ. ಇನ್ನೂ ಒಂದು 80ರಿಂದ 100 ಕಟ್ಟಡಗಳಿಂದ ಬಾಡಿಗೆಯಲ್ಲಿ ನಡೆಯುವುದು ಇದೆ. ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ. ಬಟ್ ಒಳ್ಳೆಯದೇನೆಂದರೆ ಸಿದ್ದರಾಮಯ್ಯ ಅನೌನ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಬೇಕು ಅಂತೇಳಿ. ಅದರ ಒಂದು ಫಲ ಏನಂದರೆ ಇವತ್ತು ರಾಜ್ಯದಲ್ಲಿ ಮಹದೇವಪ್ಪನವರು 3 ವರ್ಷ ಮಾಡಿದಂಥ ಕಾಲದಲ್ಲಿ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿವೆ 194ರಿಂದ 99% ರಿಸಲ್ಟ್ ಬಂದಿದೆ ಅಂದರೆ ಅದಕ್ಕೆ ಮಹದೇವಪ್ಪನವರು ಅದನ್ನು ಮಾಡಬೇಕು. ಬಹಳ ಜವಾಬ್ದಾರಿಯುತ ಕಟ್ಟುನಿಟ್ಟಾಗಿ ನಡೆಸಿದ್ದಕ್ಕೆ ಕಾರಣ ಇವತ್ತು ಜನರಲ್ ಸ್ಕೂಲ್ಗಳಿಗಿಂತ ಸರ್ಕಾರಿ ಶಾಲೆಗಳಿಗಿಂತ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮೆರಿಟ್ ಎಲ್ಲಿಗೆ ಹೋಗಿದೆ ಅಂದರೆ ಆವರೇಜ್ 94-99 ಇಷ್ಟರ ಮಟ್ಟಿಗೆ ಪ್ರಯೋಜನ ಆಗಿದೆ. ಅದರಿಂದ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬಹಳ ಅನಿವಾರ್ಯ. ಮತ್ತು ಅದರ ಕಟ್ಟಡಗಳನ್ನು ಏನು ಇವರು ಮಹದೇವಪ್ಪನವರು ಸ್ಟಾರ್ಟ್ ಮಾಡಿದರೆ ಆ ಕೆಲಸವನ್ನು ಪೂರ್ತಿ ಮಾಡೋಣ ಮತ್ತು ಉಳಿದಂಥ ಕಟ್ಟಡಗಳು ಕೂಡ ಮಾಡೋಣ ಅಂತ ಹೇಳ್ತಾ, ಬಹಳ ಮುಖ್ಯವಾಗಿ ಇದರಲ್ಲಿ ಹೇಳಬೇಕಾದ್ರೆ ವಿದ್ಯೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದೆ. ಜೊತೆಗೆ ನಾವು ಅದನ್ನು ಚಿಂತನೆ ಮಾಡಿದ್ದಾರೆ. ಗುಣಮಟ್ಟದ ವಿದ್ಯೆ ಜೊತೆಗೆ ನಾವು KS, IAS ಮತ್ತು ನೀಟ್ ಎಕ್ಸಾಮ್ಗೆ, CET ಎಕ್ಸಾಮ್ಗೆ ಇವರು PUCಯಲ್ಲೇ ಇವರನ್ನು ತಯಾರು ಮಾಡಿಕೊಂಡ್ರೆ ಇವರು ಮುಂದೆ ಭವಿಷ್ಯದಲ್ಲಿ ಡಾಕ್ಟ್ರು, ಇಂಜಿನಿಯರು ಯಾವುದಕ್ಕೂ ಒಂದು ಪ್ಲೇಸ್ಮೆಂಟ್ ಆಗ್ತಾರೆ, ಅವ್ರ ಬದುಕು ಹಸನಾಗ್ತದೆ, ಅವರು ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಬರೋವಂಥ ಕೆಲಸ ಇರಲ್ಲ ಅಂತೇಳಿ ಅದನ್ನು ಕೂಡ ರೂಪಿಸಿರೋದು ಮಹದೇವಪ್ಪನಾಗ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅದನ್ನು ಕೂಡ ಇವತ್ತು ಮಾಡಬೇಕಾಗಿದೆ. ಈ ರೀತಿ ಮಾಡಿಕೊಂಡು ನಾವು ಮುಂದುವರಿಬೇಕಾಗಿದೆ. ಇವತ್ತು ಇದರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನು ಕೊಡಬೇಕಾದ್ರೆ ಜವಾಬ್ದಾರಿ ಅಂತ ತೆಗೆದುಕೊಂಡು ಮಾಡಿದವರು ಮಹದೇವಪ್ಪನವರು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು, ಕೆಲವರೆಲ್ಲ ಅರ್ಥೈಸ್ತಾ ಇಲ್ಲ. ನಾನು ಪರಮೇಶ್ವರು, ಮಹದೇವಪ್ಪನವರು, ಶಿವರಾಜ್ ನವಗಿ, ತಿಮ್ಮಾಪುರು, ಪ್ರಿಯಾಂಕ ಎಲ್ಲ ಒಟ್ಟಿಗೆ ಸೇರಿ 2-3 ಮೀಟಿಂಗ್ ಪರಮೇಶ್ವರ್ ಅವ್ರ ಮನೆಯಲ್ಲಿ ಮಾಡಿ ಅದರ ಜವಾಬ್ದಾರಿಯನ್ನು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಇವರು ಅದನ್ನು ಜಾರಿ ಆಗೋಕ್ಕೆ ಕಾರಣಕರ್ತರು ಅನ್ನೋದನ್ನು ನೀವು ಮನವರಿಕೆ ಮಾಡಬೇಕು. ವರ್ಗೀಕರಣ ಆದ ಮೇಲೆ ಭಿನ್ನಾಭಿಪ್ರಾಯಗಳು ಬಿಟ್ಟು ನಾವೆಲ್ಲ ಒಟ್ಟಿಗೆ ಇದ್ದಾಗ ಮಾತ್ರ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತೆ. ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಒಟ್ಟಿಗೆ ಬಾಳಿ ಬರೀತೀವಿ, ವಿದ್ಯಾವಂತರಾಗಿ ಹೋರಾಟ ಮಾಡಿ ಅರ್ಥ ಆಯ್ತು. ಈ ಸಂಕುಚಿತ ಭಾವನೆಗಳು ಅವೆಲ್ಲ ಬಿಟ್ಬಿಡ್ಬೇಕು. ಆಗಬೇಕಾಯ್ತು, ಅಡತ ಮೊದಲೇ ಹಂಚಿಕೊಂಡಿದ್ದು ಹಾಗೆ. ಈಗ ಮತ್ತೆ ಏನೇ ಕಷ್ಟ ಬಂದರೂ ಕೂಡ ನಾವೆಲ್ಲ ಒಟ್ಟಿಗೆ ಇರಬೇಕು, ಒಗ್ಗಟ್ಟಾಗಿ ಇರಬೇಕು ಮತ್ತು ಮುಂದುವರೆದಂಥ ಸಮಾಜದಲ್ಲಿ ಸಾಮರಸ್ಯವಾಗಿ ಬದುಕನ್ನು ಮಾಡಿಕೊಳ್ಳೋದ್ರಿಂದ ಮುಂದೆ ನಮ್ಮ ಭವಿಷ್ಯ ಕೂಡ ಸರಿ ಹೋಗ್ತದೆ ಅನ್ನೋದು. ಯಾವಾಗಲೂ ಬೆಳಗಾದ್ರೆ ಕೇಸುಗಳು ಹಾಕೋದು ಇವೆಲ್ಲನೂ ಸ್ವಲ್ಪ ಕಡಿಮೆ ಮಾಡಿ ಬದುಕು ಕಡೆ ದಾರಿ ದಾಪುತ್ತಾರೆ. ಅವೆಲ್ಲ ಏನೂ ಆಗಲಿಲ್ಲ, ರಿಸಲ್ಟ್ ಕೊಡಲಿಲ್ಲ. ಹೋರಾಟ ಬಿಟ್ಬಿಡಿ ಅಂತ ಹೇಳಲ್ಲ. ಹೋರಾಟ ಹೋಗೋ ದಾರಿ ರೈಟ್ ಪಾತ್ ಇರಬೇಕು, ಸನ್ಮಾರ್ಗ ಇರಬೇಕು. ಜನ ನೋಡಿದ್ರೆ ಕರೆಕ್ಟ್ ಆಗಿದೆ ಹೇಳಿ ಹೋರಾಟವನ್ನು ಅನಿವಾರ್ಯ, ಅದು ಅವಶ್ಯಕತೆ ಇದೆ. ಅದನ್ನು ಯಾವಾಗ ಯಾವ ಸಂದರ್ಭಕ್ಕೆ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಸಾಕ್ಷಿಕೂತವಾಗಿ ಮುಂದುವರೆದಂಥ ಸಮಾಜಗಳ ಒಂದು ಆಶೀರ್ವಾದ ಮಹದೇವಪ್ಪನವ್ರಿಗೆ ಗೊತ್ತಿದೆ. ಜನರಾಚರಣಾಗಲಿ, ಬಸವಲಿಂಗಪ್ಪನವರಾಗಲಿ, KH ರಂಗನಾಥ್ ಆಗಲಿ,
ನಾವೆಲ್ಲ ಕೂಡ ಅವರ ಒಂದು ಸಹಕಾರ ಚೆನ್ನಾಗಿರೋರು ಅಂದ್ರಾಚೆಯವರು ಬದುಕಬೇಕಾದ್ರೆ ಮಧುರಪ್ಪರು ಗೊತ್ತಿದೆ ಯಾವ ರೀತಿ ಅವರು ಆಶೀರ್ವಾದ ಮಾಡಿದ್ದಾರೆ. ಕೆ ಎಚ್ ರಂಗನಾಥ್ ಅವರು ಮತ್ತು ನಮ್ಮ ಬಸವಲಿಂಗಪ್ಪನವ್ರಿಗೆ ಎಚ್ ಕೆಂಚಪ್ಪನವರು ಅಂತ ಚಿತ್ರದುರ್ಗ, ಇದೆಲ್ಲ ಹಿರಿಯೂರ ಕಡೆ ಇವೆಲ್ಲ ಒಂದಕ್ಕೊಂದು ಸಾಮರಸ್ಯವಾಗಿ ಬೆಳೆದ್ರೆ ಸ್ವಲ್ಪ ಮುಂದೆ ಹೋಗ್ಬೋದು. ಈ ಸಮಾಜಗಳಲ್ಲಿ ಸಾಮರಸ್ಯವನ್ನು ಬೆಳೆಸ್ಕೊಂಡು ಮುಂದೆ ಸಮಾಜಗಳಲ್ಲಿ ನಾವು ಅವ್ರ ಜೊತೆಯಲ್ಲಿ ಹೋಗೋದ್ರಿಂದ ನಮ್ಮ ಬದುಕು ಹೊಸದಾಗ್ತದೆ, ನಮ್ಮ ಮಕ್ಕಳು ಕೂಡ ಭವಿಷ್ಯ ನಿಂತ್ಕೊಳ್ತದೆ, ನಮ್ಮ ಮಕ್ಕಳು ಕೂಡ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕಾಗ್ತದೆ. ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಸಂಘ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಹೇಳ್ತಾ, ಅನಿವಾರ್ಯ ಆದಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಬೇಕು. ಹೋರಾಟವನ್ನು ಬಿಡ್ಬಿಡಿ ಅಂತ ನಾನು ಹೇಳೋದಿಲ್ಲ. ಇವನ್ನು ಮಾಡಿಕೊಂಡು ಮುಂದೆ ಬದುಕನ್ನು ಹಸನು ಮಾಡಬೇಕು. ಬಹುತೇಕ ಇಷ್ಟೊಂದು ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಅತಿ ಹೆಚ್ಚು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಇವತ್ತು ಇಷ್ಟು ಉತ್ತಮ ಮಟ್ಟದ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನಿದ್ದಾಗ ಶುರುವಾಯಿತು. ಅದನ್ನು DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವೆಲ್ಲಕ್ಕೂ ಕೂಡ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಬಗ್ಗೆ 2-3 ಸಾರಿ ಚರ್ಚೆನೂ ನಡೆದಿದೆ. ಯಾವ ರೀತಿ ಹಣ ಒದಗಿಸಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು. ನಮ್ಮ ಮೂಲ ಉದ್ದೇಶ ವಿದ್ಯಾಭ್ಯಾಸ, ಅದರಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸ ಮತ್ತು ಕೋಚಿಂಗನ್ನು ಕೊಟ್ಟು PUC ಆಗ್ತದೆ, ಮುಂದೆ ಅವರಿಗೆ ಒಂದು ಪ್ಲೇಸ್ಮೆಂಟ್ ಆಗ್ತದೆ. ಇವತ್ತು 101 ಜಾತಿಗಳಲ್ಲಿ ಕೂಡ ಯಾವುದು ಕೂಡ ಹಿಂದೆ ಬಿದ್ದಿಲ್ಲ. ಅಭಿವೃದ್ಧಿಯಲ್ಲಿ ಯಾರು ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಹೋಗಿದ್ದಾರೆ ಅವರೆಲ್ಲ ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಿದ್ದಾರೆ. ಆದ್ದರಿಂದ ಅದು ಬಹಳ ಮುಖ್ಯವಾಗಿದೆ. ಅದರಲ್ಲಿ ತೊಡಗಿಸ್ಕೊಳ್ಬೇಕು, ಮಕ್ಕಳನ್ನೆಲ್ಲ ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಬೇಕು. ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳಿರ್ತಾರೆ, ಆದರೆ ಒಳ್ಳೆ ಕೆಲಸಕ್ಕೆ ಒಳ್ಳೆಯದು ಅಂತ ಹೇಳಲೇಬೇಕಿಲ್ಲ. ಅವರಿಗೆ ಶುಭ ಆಗಲಿ, ಒಳ್ಳೆಯದಾಗಲಿ ಅಂತ ಕೋರ್ತಾ ನನ್ನ ಮಾತನ್ನು ಕೊಡ್ತೀನಿ. ಜೈ ಹಿಂದ್.